ಸಂಸದ ಪ್ರತಾಪ್ ಸಿಂಹಗೆ ಪ್ರಬುದ್ಧತೆ ಇಲ್ಲ ಅಂತ ಹೇಳಿಕೆ ನೀಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಪ್ರತಾಪ್ ಸಿಂಹ, ಮುಖ್ಯಮಂತ್ರಿಗಳೇ, ನಿಮ್ಮ ಮೆಚುರಿಟಿ ಪಾಠ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಮೆಚುರಿಟಿ, ಇಮ್ಮೆಚುರಿಟಿ ಈ ಥರದೆಲ್ಲ ಭಾಳ ಪಾಠ ಹೇಳ್ತಿರ್ತಾರೆ. ನಾನು ಕೇಳ್ತೀನಿ, ನೀವು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರನ್ನೂ ನನ್ನ ಸಹಿತವಾಗಿ 6.5 ಕೋಟಿ ಕನ್ನಡಿಗರ ನೀವು ದೊರೆ, ನೀವು ನಮ್ಮ ಮುಖ್ಯಮಂತ್ರಿ. ನೀವು ನನಗೆ ಮೆಚುರಿಟಿ ಪಾಠವನ್ನು ಹೇಳುವಾಗ, ಸರ್, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವು ಶಂಕುಸ್ಥಾಪನೆ ಮಾಡೋದು, ಉದ್ಘಾಟನೆ ಮಾಡ್ತಿರಲ್ಲ, ನಿಮ್ಮ ಪ್ರಕಾರ ಇದು ಮೆಚುರಿಟಿನಾ? ಬೇರೆಯವರ ಯೋಜನೆಗಳ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೈಜಾಕ್ ಮಾಡುವಂಥದ್ದು, ಹೆಸರು ಬದಲಾಯಿಸುವಂಥದ್ದು, ನಿಮ್ಮ ಪ್ರಕಾರ ಇದು ಮೆಚುರಿಟಿನಾ? ದಯವಿಟ್ಟು ಹೇಳಿ. ಇನ್ನು ಮೆಚುರಿಟಿ ಪಾಠವನ್ನು ದಯವಿಟ್ಟು ನಿಮ್ಮ ಕಚೇರಿನಲ್ಲಿ ನಿಮ್ಮ ಟೂರ್ ಪ್ಲಾನ್ ಸೆಟ್ ಮಾಡ್ತಾರಲ್ಲ, ಅವ್ರಿಗೆ ಹೇಳ್ಕೊಡಿ ಫಸ್ಟು. ಇನ್ನು ಯಾವುದೇ ಸಾಂವಿಧಾನಿಕ ಹುದ್ದೆನ ಹೊಂದಿಲ್ಲದೇ ಇದ್ರೂ ಕೂಡ ವರುಣಾ ಕ್ಷೇತ್ರ ಮೈಸೂರಿನಲ್ಲಿ ಎಲ್ಲ ಕಡೆ ಫ್ಲೆಕ್ಸ್ ಹಾಕ್ಕೊಂಡು ತಿರುಗಾಡುವ ಮತ್ತು ಅಧಿಕಾರಿಗಳ ಸಭೆ ಕರೆಯುವಂಥ ನಿಮ್ಮ ಪುತ್ರ ಯತೀಂದ್ರ ಅವರಿಗೆ ಮೆಚುರಿಟಿಯ ಪಾಠವನ್ನು ಮೊದಲು ಹೇಳ್ಕೊಡಿ. ಈ ನಿಮ್ಮ ಮೆಚುರಿಟಿಯ ಪಾಠ ಖಂಡಿತ ನನಗೆ ಅಗತ್ಯ ಇಲ್ಲ. ನಿಮ್ಮಿಂದ ನಾನು ಖಂಡಿತ ಕಲಿಯುವಂಥದ್ದಿದೆ. ಯಾಕೆಂದರೆ ನೀವು ರಾಜಕಾರಣದಲ್ಲಿ ಇಷ್ಟು ವರ್ಷ ಈಜಿ ಬಂದವರು, ಕರ್ನಾಟಕದ ಮುಖ್ಯಮಂತ್ರಿ ಆದಂಥವ್ರು, ಆ ಥರದ ಪಾಠ ಖಂಡಿತ ನನಗೆ ಕಲಿಯಲಿಕ್ಕಿದೆ. ಆದರೆ ಈ ರೀತಿಯ ಮೆಚುರಿಟಿ ಪಾಠ ಬೇಡ. ಸೊ ಇದು ಪ್ರತಾಪ್ ಸಿಂಹ ಹೇಳಿರುವಂಥದಕ್ಕೆ ಕಾರಣ ಅಂತಂದ್ರೆ, ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಅವರಿಗೆ ವಿಚಾರವಾಗಿ ಒಂದು ಮಾತನ್ನ ಹೇಳಿದ್ರು. ಪ್ರತಾಪ್ ಸಿಂಹಗೆ ರಾಜಕೀಯದಲ್ಲಿ ಮೆಚುರಿಟಿ ಇಲ್ಲ, ಆತ ಇಮ್ಮೆಚ್ಯೂರ್ಡ್ ವ್ಯಕ್ತಿ ಅನ್ನುವಂಥದ್ದನ್ನ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಇವತ್ತು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಏನ್ ಹೇಳಿದ್ರು, ಅದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅದೇ ಆ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ನೀವು ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಅಂದ್ರಲ್ಲ, ದಟ್ ಈಸ್ ನಾಟ್ ದೇರ್. ದಟ್ ಈಸ್ ವೈ ಇಲ್ಲಿ ಯಾವನೋ ಒಬ್ಬ MP ಇದಾರಲ್ಲ, ಸಿದ್ದರಾಮಯ್ಯನ ಆಪ್ತರು ಕೊಂದವ್ರೆ ಅಂತ ಹೇಳ್ತಾನಲ್ಲ, ಸಿ ಈಸ್ ಎ ಮೋಸ್ಟ್ ಇಮ್ಮೆಚ್ಯೂರ್ಡ್ ಪಾಲಿಟಿಷಿಯನ್. ಏನೋ ಬಾಯಿ ಬಂದಾಗ ಒಂದು ಹೇಳ್ಬಿಡೋದು, ಅದಕ್ಕೇನು ಜವಾಬ್ದಾರಿ ಇರೋದಿಲ್ಲ, ಪುರಾವೆಗಳಿರೋದಿಲ್ಲ. ದಿಸ್ ಈಸ್ ನಾಟ್ ಕರೆಕ್ಟ್. ನಾವು ಯಾವಾಗಲೂ ಕೂಡ ಇವರೆಲ್ಲ ಕತ್ರಿ ಇಟ್ಕೊಂಡಿರ್ತಾರೆ, ಕತ್ತರಿಸೋದೇ ಕೆಲಸ ಇವ್ರ ಕೆಲಸ. BJP ಅಂದರೆ ಕತ್ರಿ ಇಟ್ಕೊಂಡಿರೋರು ಯಾವಾಗಲೂ. ನಾವು ಸೂಜಿ ಇಟ್ಕೊಂಡಿರೋರು ಪಾಪ ವಲಯಕ್ಕೆ, ಕಿತ್ತೋದನ್ನ ಅರ್ದೋದನ್ನ ವಲಯಕ್ಕೆ ನಾವು ಸೂಜಿ ಇಟ್ಕೊಂಡಿದ್ದೀವಿ. ನೀವು ನನಗೆ ಮೆಚುರಿಟಿ ಪಾಠವನ್ನು ಹೇಳುವಾಗ, ಸರ್, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವು ಶಂಕುಸ್ಥಾಪನೆ ಮಾಡೋದು, ಉದ್ಘಾಟನೆ ಮಾಡ್ತಿರಲ್ಲ, ನಿಮ್ಮ ಪ್ರಕಾರ ಇದು ಮೆಚುರಿಟಿನಾ? ಬೇರೆಯವರ ಯೋಜನೆಗಳ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೈಜಾಕ್ ಮಾಡುವಂಥದ್ದು, ಹೆಸರು ಬದಲಾಯಿಸುವಂಥದ್ದು, ನಿಮ್ಮ ಪ್ರಕಾರ ಇದು ಮೆಚುರಿಟಿನಾ? ದಯವಿಟ್ಟು ಹೇಳಿ. ಇನ್ನು ಮೆಚುರಿಟಿ ಪಾಠವನ್ನು ದಯವಿಟ್ಟು ನಿಮ್ಮ ಕಚೇರಿನಲ್ಲಿ ನಿಮ್ಮ ಟೂರ್ ಪ್ಲಾನ್ ಸೆಟ್ ಮಾಡ್ತಾರಲ್ಲ, ಅವ್ರಿಗೆ ಹೇಳ್ಕೊಡಿ ಫಸ್ಟು. ಈ ನಿಮ್ಮ ಮೆಚುರಿಟಿಯ ಪಾಠ ಖಂಡಿತ ನನಗೆ ಅಗತ್ಯ ಇಲ್ಲ. ನಿಮ್ಮಿಂದ ನಾನು ಖಂಡಿತ ಕಲಿಯುವಂಥದ್ದಿದೆ. ಯಾಕೆಂದರೆ ನೀವು ರಾಜಕಾರಣದಲ್ಲಿ ಇಷ್ಟು ವರ್ಷ ಈಜಿ ಬಂದವರು, ಕರ್ನಾಟಕದ ಮುಖ್ಯಮಂತ್ರಿ ಆದಂಥವ್ರು, ಆ ಥರದ ಪಾಠ ಖಂಡಿತ ನನಗೆ ಕಲಿಯಲಿಕ್ಕಿದೆ.